ಕೂಲಿ ಮಾಡಕ್ಕೆ ಹೋಗ್ತಾ ಇದ್ರು. ಅವ್ರ ಮಕ್ಕಳುಗಳು ಕೂಡ ಓದ್ಕೋತಾ ಇತ್ತು, ಅವ್ರಿಗೆ ಶಿಕ್ಷಣನೂ ಕೂಡ ಸಿಗ್ತಾ ಇತ್ತು. ಈಗ ಈ ಕಾನೂನಿನಲ್ಲಿ ಅಡಿನಲ್ಲಿ ಮನ್ರೇಗಾದಲ್ಲಿ ಎಲ್ಲಿ ಕೆಲಸ ಕೇಳ್ತಾರೆ ಅಲ್ಲಿ ಕೊಡ್ಲೇಬೇಕಾಗಿತ್ತು. ಈಗ VBG ರಾಮ್ಜಿ ಕಾಯ್ದೆ ಬಂದಿದೆಯಲ್ಲ, ಅದರ ಪ್ರಕಾರ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಕೇಂದ್ರ ಸರ್ಕಾರ ಇದು ತಪ್ಪು. ಗ್ರಾಮ ಪಂಚಾಯತ್ ಗ್ರಾಮ ಸಭಾ ಫೈನಲ್ ಆಗುತ್ತೆ. ಮಾತಾಡ್ರಿ, ರಿಪ್ಲೈ ಮಾಡ್ಬೇಕಾರೆ ನಾವು ಶಾಂತವಾಗಿ ಕುಂತು ಕೇಳ್ತಾ ಇದ್ದೇವೆ. ಅವ್ರು ಸರಿ ಏನ್ ಹೇಳ್ತಾರೆ ನಾವು ಶಾಂತವಾಗಿ ಅವ್ರು ತಪ್ಪು ಹೇಳಿದ್ರೆ ನಾವು ಸರ್ ಹೇಳಿ, ಎಕ್ಸ್ಪ್ಲೈನ್ ಮಾಡಿ ಸರ್. ಹೇಗೆ ಗ್ರಾಮ ಸಭಾದಲ್ಲಿ ಇನಿಷಿಯೇಟಿವ್ ಆಗುತ್ತೆ. ಅರೆ ಎಕ್ಸ್ಪ್ಲೈನ್ ಸರ್. ಗ್ರಾಮ ಸಭಾದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ. ಕೂತ್ಕೊಳ್ರಿ. ಇಲ್ಲ ಮಾತಾಡೋದು ಸರ್, ಅವ್ರ ಆಕ್ಟ್ ಓದಿಲ್ಲ ಸರ್. ಒಂದ್ ನಿಮಿಷ ಕೂತ್ಕೊಳ್ಳಿ ನೀವು. ಅವ್ರು ಓದಿ ಹೇಳಿ ಹೆಂಗೆ ಅಂತ. ಗ್ರಾಮ ಸಭಾದಲ್ಲಿ ಶುರು ಆಗುತ್ತೆ. ನೀನು ಅರ್ಬನ್ ನಿಂದ ಬಂದಿದ್ಯಪ್ಪ, ನಿನಗೆ ವಿಚಾರ ಗೊತ್ತಿಲ್ಲ. ಈಗ ಇರೋ ಕಾನೂನು, ಈಗ ಆಕ್ಟ್ ಏನ್ ತಂದಿದ್ದಾರೆ ಅಂತ ನೀವು ಪುಸ್ತಕ ಫಸ್ಟ್ ಓದಿ ಸರ್. ಅವ್ರು ಹೇಳಿ ಮಂತ್ರಿಗಳ ಬೆಂಗಳೂರಲ್ಲಿ ಈಗ CM ಏನೋ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ಸರ್, ಉಪನಾಯಕರು ಹೇಳಿದ್ದಕ್ಕೆ ನಾವೆಲ್ಲ ಕೇಳ್ತಾ ಇದ್ದೇವೆ. ಅವರು ಮಾತಾಡಕ್ಕೆ ಈಗ ಕೂತ್ಕೊಂಡು ನಾವ್ ಹೇಳಿದೀವಿ, ಅವ್ರು ಎಕ್ಸ್ಪ್ಲೈನ್ ಮಾಡ್ಲಿ. ನಿಮ್ಗೆ ವ್ಯಾಪಕವಾಗಿ ನಾಳೆಲ್ಲ ಫುಲ್ ಹೇಳ್ತೀವಿ. ನೀವು ತಂದಿರೋಂತ ಆಕ್ಟು, ಹಳೆ ಆಕ್ಟ್ ಏನಿದೆ ಅಂತ ಕಂಪ್ಲೀಟ್ ಎಲ್ಲ ಬಿಡಿಸಿ ನೀವು ಹೇಳಿ, ನೀವು ಕಣಿಸಿ. ಏನ್ ತೊಂದರೆ ಇಲ್ಲ, ನಿಮ್ ಸರಿ ಇಲ್ಲ, ನೀವು ಲೂಟಿ ಮಾಡ್ಬಿಟ್ಟಿದ್ರಿ, ನಾವು ಇದನ್ನ ಸರಿ ಮಾಡಿದ್ವಿ ಅಂತ ನೀವು ಹೇಳಿ. ಏನು ಇನ್ನ ವಿಚಾರನೇ ನಿಮ್ಗೆ ಅವ್ರದ್ದು ಅನುಭವನ, 20 ವರ್ಷದ ಅನುಭವನ ನಿಮ್ ಮುಂದೆ, ಜನರ ಮುಂದೆ ಇಡ್ತಾ ಇದ್ದಾರೆ. ವೈ ಆರ್ ಯು ಸೋ ಹರಿಂಗ್? ಯು ಕಾಂಟ್ ಬಿಕಮ್ ಎ ಅಪೋಸಿಷನ್ ಲೀಡರ್ ಇಮಿಡಿಯೇಟ್ಲಿ ಆರ್ ದಿ ಪಾರ್ಟಿ ಪ್ರೆಸಿಡೆಂಟ್. ಇಟ್ ಇಸ್ ಇಂಪಾಸಿಬಲ್. ಅವರೇ ಇರ್ತಾರೆ, ಇವನು ವಿಜಯೇಂದ್ರ ಇರ್ತಾರೆ, ಇಲ್ಲಾಂದ್ರೆ ಅಪೋಸಿಷನ್. ನಮ್ಗೇನು ಅವಸರ ಇಲ್ಲ, ನೀವು ಮುಖ್ಯಮಂತ್ರಿ ಯಾವಾಗ ನಾವು ಕಾಯ್ತಾ ಇದ್ದೇವೆ ಅಷ್ಟೇ. ಡೋಂಟ್ ವರಿ. ಹೇಳಿ ಸರ್, ಈಗ ಹೇಳ್ತೀರಾ?